ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನೆನ್ನೆ ಇನ್ನು ನಾನು ಮಂಡ್ಯದ ಬಸರಾಳಿಗೆ ಬಂದಿದ್ದೆ. ಅಲ್ಲಿ ರಾಗಿ ಬೆಳೆನ ಹೇಗೆ ಬೆಳಿಬೇಕು ಅನ್ನೋ ಸಿಸ್ಟಮ್ಯಾಟಿಕ್ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ. ಸೊ ಅದರಲ್ಲಿ ನೀವು ಸಹ ನೋಡಿ ಖುಷಿಪಟ್ಟಿರ್ತೀರ ಅಂತ ಅನ್ಕೋತೀನಿ. ಏಕೆಂದರೆ ಆ ರೈತ ಬೆಳೆದಂಥ ಬೆಳೆ ಎಲ್ಲರಿಗೂ ಸಹ ಮನಕ್ಕೆ ಸಂತೋಷ ಕೊಡುವಂಥ ರೀತಿಯಲ್ಲಿ ಇದ್ದಿದ್ದು. ಆದರೆ ಇವತ್ತು ನೀವು ನೋಡ್ತಿರೋಂಥದ್ದು ಸಹ ಬೇರೆ ಯಾವುದೇ ಕಳೆ ಬೆಳೆ ಅಲ್ಲ, ಅದು ಸಹ ಅದೇ ಸೇಮ್ ರಾಗಿ ಬೆಳೆನೇ. ಆದರೆ ಹೇಗೆ ಬೆಳೆದಿದ್ದಾರೆ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ನೀವೇ ಪರಿಗಣಿಸಿ ನೋಡಿ. ನಮ್ಮ ಜೀವನದಲ್ಲಿ ಇದೆಷ್ಟು ಉತ್ತಮವಾಗುತ್ತೆ ಅನ್ನೋದನ್ನು ನಿನ್ನೆ ವಿಡಿಯೋದಲ್ಲೂ ಸಹ ಹೇಳಿದ್ದೆ. ನೋಡಿ, ನಾವು ಶಿಸ್ತುಬದ್ಧವಾಗಿ ಬೆಳೆದ್ವಿ ಅಂತಂದರೆ ನಮ್ಮನ್ನು ನೋಡುವಂಥ ರೀತಿ ಸಮಾಜ ಚೇಂಜ್ ಆಗುತ್ತೆ. ಅದೇ ನಾವು ಈ ಥರ ಬೆಳೆದ್ವಿ ಅಂದರೆ, ಈ ಕಳೆ ರೀತಿ ಬೇಕಾಬಿಟ್ಟು ಬೆಳೆದ್ವಿ ಅಂತಂದರೆ ನಮ್ಮನ್ನು ನೋಡೋಂಥ ರೀತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ತಂದಿದ್ದೀನಿ. ಸೊ ಇದು ಅಷ್ಟರಲ್ಲಿ ಮಾತ್ರ ಅಲ್ಲ, ರೈತರು ಸಹ ನೀವು ಯಾವಾಗ ಒಂದು ಬೆಳೆಯನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋಕ್ಕೆ ಮನಸ್ಸಿಡಲ್ವೋ ಆಗ ನಿಮಗೆ ರಿಸಲ್ಟು ಸಹ ನಿಮ್ಮ ಎಕ್ಸ್ಪೆಕ್ಟೆಡ್ ರೇಂಜ್ಗೆ ಸಿಗೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇನೆ. ಏಕೆಂತಂದರೆ ಆ ರೈತ ಬೆಳೆದಂಥ ನಿನ್ನೆ ವಿಡಿಯೋದಲ್ಲಿ ಆ ರೈತ ಬೆಳೆದಂಥ ಬೆಳೆ ನೀವು ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಗಾದೆ ಮಾತೇ ಇದೆ ಕನ್ನಡದಲ್ಲಿ, ಬೆಳೆಯೋ ಪೈರು ಮೊಳಕೆಯಲ್ಲಿ ಅನ್ನೋಂತೆ. ಸೊ ಆ ಬೆಳೀತಿರುವಂಥ ಬೆಳೆಯಲ್ಲೇ ಗೊತ್ತಾಗ್ತಿದೆ ಇದು ಒಂದು ಒಳ್ಳೆ ಬೆಳೆ ಫಸಲನ್ನು ಕೊಡುತ್ತೆ ಅನ್ನೋವಂಥದ್ದು ರಿಸಲ್ಟು ನಮಗೆ ಗೊತ್ತಾಗುತ್ತೆ. ಆದರೆ ಈಗ ನೀವು ನೋಡ್ತಿರುವಂಥ ಬೆಳೆ ಈಗ ಆಲ್ರೆಡಿ ರಿಸಲ್ಟ್ ಬಂದಿದೆ. ನೋಡ್ಬೋದು ನೀವು, ಕೆಲವೊಂದು ತೆನೆಗಳಲ್ಲಿ ರಾಗಿನೇ ಕಟ್ಟಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೀವು ಇನ್ವೆಸ್ಟ್ ಮಾಡ್ತಿರೋಂಥ ಜಾಗನೂ ಅಷ್ಟೇ, ಕೊಡುವಂಥ ಸಮಯನೂ ಅಷ್ಟೇ, ಮತ್ತು ಇನ್ವೆಸ್ಟ್ಮೆಂಟ್ ಅಮೌಂಟು ಸೇಮ್ ಇರುತ್ತೆ. ಆದರೆ ನೀವು ಪಡೆಯುವಂಥ ರಿಟರ್ನ್ಸು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ರೈತ ಯಾಕೆ ಇನ್ನೂ ರೈತನಾಗಿ ಉಳಿತಾನೆ ಅಂತಂದರೆ, ಯಾವಾಗ ತಾನು ಮಾಡೋ ಕೆಲಸದಲ್ಲಿ ನೆಗ್ಲಿಜೆನ್ಸಿನ ಅವನು ಫಾಲೋ ಮಾಡ್ತಾನೆ ಆಗ ಅವನು ರೈತನಾಗಿ ಉಳಿತಾನೆ. ದಯವಿಟ್ಟು ಅವತ್ತಿನ ಕೆಲಸ ಅವತ್ತೇ ಮಾಡಿ, ಆಗ ಮಾತ್ರ ಕೃಷಿ ಚಟುವಟಿಕೆಯಲ್ಲಿ ನೀವು ಮುಂದುವರಿಯೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಈ ವಿಡಿಯೋನ ಇದು ಮಂಡ್ಯದಲ್ಲೇ ಮಾಡಿರೋದು ಅಂತ ದಯವಿಟ್ಟು ಅನ್ಕೋಬೇಡಿ. ಯಾಕೆಂತಂದರೆ ಮಂಡ್ಯದಲ್ಲಿ ನಾನು ನೋಡಿದಂಥ ಮೋಸ್ಟ್ ಆಫ್ ದ ಬೆಳೆಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದರು. ಅವರು ಕಲ್ಟಿವೇಷನಲ್ಲಿ ಆಲ್ಮೋಸ್ಟ್ ಆಲ್ ಸ್ವಲ್ಪ ಮುಂದುವರೆದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೃಷಿ ಚಟುವಟಿಕೆನೇ ಅವರ ವೃತ್ತಿ ಜೀವನ ಆಗಿರೋದ್ರಿಂದ ಆದಷ್ಟು ತುಂಬ ಒಳ್ಳೆ ರೀತಿಯಲ್ಲೇ ಅವರು ಬೆಳೆಗಳನ್ನ ಬೆಳೆದಿದ್ರು. ಬಟ್ ಇದನ್ನು ನಾನು ಬೀರೂರು ಹತ್ತತ್ರ ಒಂದು ರೋಡ್ ಸೈಡ್ ಹೈವೇ ಸೈಡಲ್ಲೇ ಬೆಳೆದಂಥ ಬೆಳೆ ಇದು. ಸೊ ನೋಡಿದಾಗಲೇ ಆ ತೋಟದೊಳಗೆ ಹೋಗಬೇಕು ಅನ್ನೋ ಮನಸ್ಸು ಸಹ ನಮಗೆ ಬರಲಿಲ್ಲ. ಆದರೂ ಕೆಲವೊಂದು ಕಾರಣಾಂತರಗಳಿಂದ ಜೊತೆಗೆ ಬಂದಂಥವರು ಸ್ವಲ್ಪ ನಾವು ಅದನ್ನು ರಾಗಿ ಇತ್ತನೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೋಸ್ಕರ ಪ್ಲ್ಯಾಂಟ್ ಒಳಗೆ ಇಳಿದು ಹುಡುಕಾಡಿ ಎಲ್ಲೋ ಒಂದೊಂದು ತೆನೆಗಳನ್ನು ತೆಗೆದು ನಾವು ತಿಂದಂಥ ಪರಿಸ್ಥಿತಿ ಬಂತು. ಸೊ ನೀವು ಸಹ ನಿಮ್ಮ ಜೀವನದಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಬದುಕಿ.